ಎಲ್ಲ ಮುಗಿತೇವೆ ಭವದೋಷ್ಣೇನ ತಾತಪ್ಯಮಾನಾನ್ ವಿಪರಂ ನಾಥಮಪ್ರೇಕ್ಷಮಾನಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷಣಾ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣಭೋಗಾಕರಾನಂ ವಾದಿರಾಜಗುರುನ್ ವಂದೇ ಹರಿಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರತ್ರೇ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಡಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಬೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರೀಕ್ಷಿತ್ ಮಹಾರಾಜರಿಗೆ ಶ್ರೀಮದ್ ಭಾಗವತ ಕೇಳುವ ಯೋಗ ಬರುತ್ತದೆ. ಹೇಗೆ ಅಂದರೆ ಭೀಮಸೇನ ದೇವರು ಸ್ವರ್ಗಾರೋಹಣವನ್ನು ಮಾಡುವಾಗ ಪರೀಕ್ಷಿತನಿಗೆ ಸಮಗ್ರ ಭೂಮಂಡಲವನ್ನು ಕೊಟ್ಟು ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಹೋದರು. ಇವನು ದೇಶ ಆಳಿದ, ಬಹಳ ಚೆನ್ನಾಗಿ ದೇಶ ಆಳಿದಂತೆ. ಇವನ ಕಾಲದಲ್ಲಿ ಎಲ್ಲ ಕಡೆ ಧರ್ಮ, ಬೇಕಾದಂಥ ಮಳೆ, ಬೆಳೆ, ದವಸ, ಧಾನ್ಯ ಎಲ್ಲ ವ್ಯವಸ್ಥಿತವಾಗಿತ್ತು. ಗೂಢಚಾರರನ್ನು ಕಳಿಸಿದ್ದ. ಗೂಢಚಾರರೆಲ್ಲರೂ ಕೂಡ ಹೋಗಿ ನೋಡಿ ಬಂದರಂತೆ. ಅವರೆಲ್ಲ ಬಂದವರು ಪರೀಕ್ಷಿತನಿಗೆ ಹೇಳಿದರು, ಪರೀಕ್ಷಿತು, ನಿನ್ನ ರಾಜ್ಯ ಸುಭಿಕ್ಷೆಯಿಂದ ಚೆನ್ನಾಗಿದೆ, ಆದರೆ ಒಂದೇ ಒಂದು ಏನದು ಅಂತ ಕೇಳಿದರು. ಹಾಗೆ ಹೇಳಿದರು, ನಿನ್ನ ದೇಶದಲ್ಲಿ ಕಲಿಪ್ರವೇಶ ಆಗಿದೆ ಅಂತ. ಕಲಿಪ್ರವೇಶ ಆಗಿದೆ ಎಂದು ಕೂಡಲೇ ಹಾಗೆ ಹೇಳ್ತಾರೆ, ಹಾಗಾದರೆ ಆ ಕಲಿಯನ್ನು ಈಗಲೇ ನಿಗ್ರಹ ಮಾಡಿಬಿಡ್ತೇನೆ ಅಂತ ಖಡ್ಗ ಹಿಡ್ಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಹೊರಟೇ ಬಿಟ್ಟನಂತೆ. ಹೋಗುವಾಗ ದಾರಿಯಲ್ಲಿ ಒಂದು ಎತ್ತು ನಿಂತಿತ್ತು. ಒಬ್ಬ ರಾಜನ ವೇಷ ಹಾಕ್ಕೊಂಡಿದ್ದಂತೆ. ಆ ರಾಜ ಎತ್ತಿನ 3 ಕಾಲು ಕಡ್ದು ಹಾಕಿದ್ದಾನೆ. ಒಂದೇ ಒಂದು ಕಾಲಿದೆ. ಆ ಒಂದು ಕಾಲನ್ನು ಕಡಿಬೇಕು ಅಂತ ನಿಂತಿದ್ದಾನೆ. ಅಷ್ಟರಲ್ಲಿ ಅಲ್ಲಿಗೆ ಪರೀಕ್ಷಿತ್ ಮಹಾರಾಜರು ಬಂದವರು ನೋಡಿದ್ರು. ಏನಿದು ಅಂತ ಕೇಳಿದ್ರು. ಅವನಿಗೆ ಅರ್ಥ ಆಗಿಬಿಡ್ತು. ಏನು ಅಂದರೆ, ಎತ್ತು ಅಂದರೆ ಬೇರೆ ಏನೂ ಅಲ್ಲ, ಅದು ಧರ್ಮದೇವತೆ ಅಂತ ಅರ್ಥ. ಧರ್ಮದೇವತೆಗೆ 4 ಪಾದ ಇರ್ತದಂತೆ. ಸತ್ಯ, ಮತ್ತೊಂದು ಶೌಚ, ತಪಸ್ಸು, ಮತ್ತೊಂದು ದಯ. ಹೀಗೆ ಈ 4 ಪಾದ ಇರ್ತದೆ. ಅದರಲ್ಲಿ 3 ಪಾದ ಹೋಗಿದೆ, ಇನ್ನು ಒಂದೇ ಒಂದು ಪಾದ ಸತ್ಯ ಅನ್ನೋ ಪಾದ ಉಳಿದಿತ್ತು. ಅದು ಯಾಕೆಂದ್ರೆ ಕಲಿಯುಗದಲ್ಲಿ ಅದು ಸ್ವಲ್ಪ ಉಳಿದಿದೆ.
ಸ್ವಲ್ಪ ಮಾತ್ರ, ಜಾಸ್ತಿ ಏನಲ್ಲ. ಮತ್ತೆ ಸತ್ಯ ಹೇಳ್ತಿರ್ತಾರೆ. ಅದು ಮತ್ತೆ ಈಗ ಮೊಬೈಲ್ ಬಂದ ನಂತರ ಅದು ಕಡಿಮೆ ಆಗಿ ಹೋಗಿಬಿಟ್ಟದೆ ಈಗಾಗಲೇ. ಅಂತೂ ಇದೇನಿದೆ ಸ್ವಲ್ಪ ಇತ್ತಂತ. ಆ ಕಾಲು ಉಳಿದಾಗ ರಾಜನ ವೇಷದಲ್ಲಿರೋದು ಕಲಿ ಅಂತ ಗೊತ್ತಾಯ್ತು. ಅವನನ್ನು ನಿಗ್ರಹ ಮಾಡುತ್ತೇನೆ ಅಂತ ಖಡ್ಗ ಹಿಡಿದು ನಿಂತಾಗ ಕಲಿ ಬಂದು ಶರಣಾಗತನಾಗಿ ಬಿಟ್ಟ. ಕ್ಷತ್ರಿಯರ ಧರ್ಮ ಏನು ಅಂದ್ರೆ ಶರಣಾಗತರಾದವರನ್ನು ಕೊಲ್ಲಬಾರದು ಅಂತ ನಿಯಮ ಇದೆ. ಹಾಗಾಗಿ ಅವನನ್ನು ಕೊಲ್ಲಿಲ್ಲ, ಬಿಟ್ಟ ಅವನನ್ನು. ಆದರೆ ಕಲಿ ಕೇಳಿದ, ರಾಜ ಇದು ಕಲಿಯುಗ, ನನಗೆ ಇಲ್ಲಿ ಒಳಗೆ ಪ್ರವೇಶ ಇಲ್ಲ ಅಂದ್ರೆ ನಾನಿಲ್ಲಿ ಹೋಗಲಿ, ನನಗೇನಾದ್ರೂ ಮಾಡಿ ಒಳಗೆ ಪ್ರವೇಶ ಮಾಡಲಿಕ್ಕೆ ಬಿಡು ಅಂತಂದ. ಬಿಡಲ್ಲ ಅಂದ. ಹೋಗಲಿ, ಒಂದು 4 ಜಾಗ ಕೊಡು ಅಂತಂದ. ಆಗ ದ್ಯೂತಂ ಸುರಾಪಾನಂ ಕೆಲವೆಲ್ಲ ಸ್ಥಳ ಕೊಟ್ಟ. ದ್ಯೂತ ಯಾರು ಜೂಜಾಟ ಆಡ್ತಾರಲ್ಲ ಅವರಲ್ಲಿ ವಾಸ ಮಾಡು ಅಂತಂದ. ಸುರಾಪಾನಂ ಯಾರು ಮದ್ಯಪಾನವನ್ನು ಮಾಡುತ್ತಾರೋ ಅಂಥವರಲ್ಲಿ ವಾಸ ಮಾಡಿ. ಆಮೇಲೆ ಸ್ತ್ರೀಯ ಅಂತ ಹೇಳಿದ್ರೆ ವೇಶ್ಯಾವಾಟಿಕೆಯನ್ನು ಮಾಡುವಂತಹ ಹೆಣ್ಣಿನಲ್ಲಿ ವಾಸ ಮಾಡು. ಅಷ್ಟೇ ಅಲ್ಲ, ಅದರ ಜೊತೆಗೆ ಯಾರು ಕೊಲೆ ಸುಲಿಗೆಗಳನ್ನು ಮಾಡ್ತಿರ್ತಾರೆ ಅವರಲ್ಲಿ ವಾಸ ಮಾಡು ಅಂತ 4 ಜಾಗ ಕೊಟ್ಟನಂತೆ. 4 ಸ್ಥಳಗಳನ್ನು ಕೊಟ್ರೆ ಆಗ ಆ ಕಲಿ ಮತ್ತೆ ಕೇಳಿದ, ಇನ್ನೊಂದು ಜಾಗ ಕೊಡು ಅಂತ ಕೇಳಿದಂತೆ. ಇನ್ನೊಂದು ಸ್ಥಳ ಬೇಕು ಅಂತ. ಇನ್ನೊಂದು ಸ್ಥಳ ಬೇಕು ಅಂದಾಗ ಆಗ ಬಂಗಾರದಲ್ಲಿ ವಾಸ ಮಾಡು ಅಂತ. ಕಲಿಗೆ ಬಂಗಾರದಲ್ಲಿ ವಾಸ ಅಂತ. ಕಲಿ ಇರ್ತಾನೆ ಬಂಗಾರದಲ್ಲಿ. ನಮ್ಮ ಗತಿ ಏನು ಅಂತ ಕೇಳಬೇಡ್ರಿ ನಮ್ಗೆ. ಯಾಕೆ ನಾವು ಬಂಗಾರ ಹಾಕೊಂಡಿರ್ತೀವಿ, ಕಲಿ ನಮ್ಮಲ್ಲೇ ಇರ್ತಾನ ಅಂದ್ರೆ ಆಗಲ್ಲ. ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡಿದ್ರೆ ಮಾತ್ರ ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಇರುತ್ತದೆ. ಅದು ಅತಿಯಾದ ವ್ಯಾಮೋಹ ಬಂತು ಬಂಗಾರದಲ್ಲಿ ಅಂತಂದ್ರೆ ಆಗ ಏನಾಗಿಬಿಡುತ್ತದೆ ಅಂತಂದ್ರೆ ಅಲ್ಲಿ ಕಲಿ ಪ್ರವೇಶ ಆಗಿಬಿಡುತ್ತದೆ. ಅತಿರೇಕೇಣ ನ ಸೇವೇತ ಅಂತ ಹೇಳ್ತಾರೆ. ಬಹಳ ಸೇವನೆ ಮಾಡಬಾರದಂತೆ. ಹಾಗೆ ಇದೆಲ್ಲವೂ ಕೂಡ ನಿಯಮ. ಹಾಗೆ ವ್ಯವಸ್ಥೆ ಮಾಡಿದ. ಇಷ್ಟು ವ್ಯವಸ್ಥೆ ಮಾಡಿ ಆದ ನಂತರ ಆಮೇಲೆ ವಾಪಸ್ ಹಿಂತಿರುಗಿ ಹೋದಂತೆ. ಹೋಗ್ಬೇಕಾದ್ರೆ ಏನಾಯ್ತು, ದಾರಿಯಲ್ಲಿ ಒಬ್ಬ ಶಮೀಕ ಋಷಿಗಳು ಅಂತ ಒಬ್ಬ ಋಷಿಗಳು. ಆ ಶಮೀಕ ಮಹರ್ಷಿಗಳು ಅವರೇನ್ ಮಾಡಿದ್ರು, ತಪಸ್ಸಿ ಕೂತಿದ್ರು. ಈ ಪರೀಕ್ಷಿತ್ ಬಂದ, ನೋಡ್ದ, ಇವನಿಗೆ ಬಾಯಾರಿಕೆ ಆಗಿತ್ತು, ನೀರು ಬೇಕಾಗಿತ್ತು, ನೀರು ಕೇಳ್ದ, ನೀರಿದೆಯಾ ಅಂತ. ಅವರು ತಪಸ್ಸಿ ಕೂತವ್ರು ಪಾಪ. ಅವ್ರಿಗೇನು ಎಚ್ಚರಿಕೆ ಇಲ್ಲ, ಏನಿಲ್ಲ, ಮಲಗಿದ್ರು. ಅವರು ಮಲಗಿದ್ರಂದ್ರೆ ಏನು, ನಿದ್ದೆಯಲ್ಲಿದ್ರು ಅಂತ ಅರ್ಥ ಅಲ್ಲ. ಮತ್ತೆ ಈ ತಪಸ್ಸಿನಲ್ಲಿ ಮಗ್ನರಾಗಿ ಹೋಗಿದ್ರು. ತಪಸ್ಸಿನಲ್ಲಿ ಮಗ್ನರಾಗಿದ್ರು. ಅವ್ರು ಮಗ್ನರಾಗಿರುವಾಗ ಕೇಳಿದ್ರೆ ಗೊತ್ತಾಗ್ಲಿಲ್ಲ ಇವರಿಗೆ. ಗೊತ್ತಾಗ್ಲಿಲ್ಲ. ಕಡೆಗೆ ಏನ್ ಮಾಡಿದ ಇವನು, ಪರೀಕ್ಷಿತ್ತು ಅಂತ ಹೆಸರಿಟ್ಟುಕೊಂಡಿದ್ನಲ್ಲ, ಅದು ಸಾರ್ಥಕ ಮಾಡಿಕೊಡಬೇಕು ಅಂತಲೋ ಏನೋ, ಇವ್ರು ನಿಜವಾಗ್ಲೂ ತಪಸ್ ಮಾಡ್ತಿದ್ದಾರೋ ಅಥವಾ ನಟನೆ ಮಾಡ್ತಿದ್ದಾರೋ ಅಂತ ನೋಡ್ಬೇಕು ಅಂತ ಒಂದ್ ಸರ್ತಿ ಅಲ್ಲಿ ಪಕ್ಕದಲ್ಲಿ ಸತ್ತ ಹಾವಿತ್ತಂತೆ. ಆ ಸತ್ತ ಹಾವನ್ನ ತೆಗೆದು ಅವ್ರ ಕೊರಳಿಗೆ ಹಾಕಿಬಿಟ್ಟು ಇಷ್ಟು ಮಾಡಿದ್ರು ಎಚ್ಚರಿಕೆ ಆಗಲಿಲ್ಲ. ಅವಾಗ ಅನ್ನಿಸ್ತು ಇಲ್ಲ ನಿಜವಾಗ್ಲೂ ತಪಸ್ ಮಾಡುತ್ತಿದ್ದಾರೆ ಅಂತ ಹೋಗಿಬಿಟ್ಟಂತೆ. ಹೋಗುವಾಗ ದಾರಿಯಲ್ಲಿ ಅವನಿಗೆ ಅನಿಸ್ತದೆ ಪ್ರಾಯಶ್ಚಿತ್ತ. ಮನುಷ್ಯ ತಪ್ಪು ಮಾಡೋದಲ್ಲ, ತಪ್ಪು ಮಾಡಿದ ಮೇಲೆ ಮನಸ್ಸಿನಿಂದ ಪ್ರಾಯಶ್ಚಿತ್ತ ಆಗಬೇಕಂತ. ಮನಸ್ಸಿನಿಂದ ಪ್ರಾಯಶ್ಚಿತ್ತ ಆಯ್ತು ಅವನಿಗೆ. ಹೋಗುವಾಗ ಅನಿಸ್ತಾ ಇದೆ, ಛೇ ಎಂಥ ಕೆಲಸ ಮಾಡಿದೆ ನಾನು. ಒಬ್ಬ ಬ್ರಾಹ್ಮಣ ತನ್ನಷ್ಟಕ್ಕೆ ತಾನು ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ರೆ ಆ ಬ್ರಾಹ್ಮಣನ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಬಂದೆಲ್ಲ, ಎಂಥ ಅಪರಾಧ ಮಾಡಿದೆ. ಬ್ರಾಹ್ಮಣ ಅಂದ್ರೆ ಎಷ್ಟು ಎಷ್ಟು ಸನ್ನಿಧಾನ ಇರುತ್ತದೆ. ನಾಭೇ ರಥಸ್ಥಾ ಪಿತರಃ ನಾಭೇ ಊರ್ಧ್ವಂತು ದೇವತಾಹ ಅಂತ ಶಾಸ್ತ್ರ ಹೇಳುತ್ತದೆ. ಒಬ್ಬ ನಿಷ್ಠಾವಂತನಾದಂಥ ಬ್ರಾಹ್ಮಣ ಅಂತಾದರೆ ಅವನ ನಾಭಿಯ ಕೆಳಭಾಗದಲ್ಲಿ ಸಮಸ್ತ ಪಿತೃದೇವತೆಗಳ ಸನ್ನಿಧಾನ, ನಾಭಿಯ ಮೇಲ್ಭಾಗದಲ್ಲಿ ದೇವಾನುದೇವತೆಗಳ ಸನ್ನಿಧಾನ ಇರ್ತದಂತೆ. ಅದರಿಂದ ಮನೆಗೆ ಯಾರಾದರೂ ವೈಶಾಖ ಮಾಸದಲ್ಲಿ ಬ್ರಾಹ್ಮಣರು ಬಂದರೆ ಪಾದ ತೊಳಿತಾರೆ ಮೊದಲು. ಯಾಕೆ ಅಂದ್ರೆ ಆ ಪಾದದಲ್ಲಿ ಅಷ್ಟು ಸನ್ನಿಧಾನ, ಪಿತೃದೇವತೆಗಳೆಲ್ಲ ಇರ್ತಾರಂತೆ. ಎಷ್ಟೆಲ್ಲ ತೀರ್ಥಗಳಿದ್ದಾವೋ 3 ಲೋಕದಲ್ಲಿ ತೀರ್ಥಗಳಿದ್ದಾರೆ. ಆ ತೀರ್ಥ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಬ್ರಾಹ್ಮಣರು ಪಾದ ತೊಳೆದು ಅದನ್ನು ಪ್ರೋಕ್ಷಣೆ ಮಾಡ್ಕೊಂಡ್ಬಿಟ್ರೆ 3 ಲೋಕದ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ. ತ್ರೈಲೋಕ್ಯೇ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ ಸಾಗರೇ ಯಾನಿ ತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ ಅಂತ. 3 ಲೋಕದಲ್ಲಿ ಎಷ್ಟು ತೀರ್ಥಗಳಿದೆಯೋ ಅಷ್ಟೂ ಸನ್ನಿಧಾನ ಎಲ್ಲಿದೆ ಅಂದ್ರೆ ಸಾಗರದಲ್ಲಿದೆ ಅಂತೆ, ಸಮುದ್ರದಲ್ಲಿದೆ ಅಂತೆ. ಆದ್ರೆ ಸಮುದ್ರ ಸ್ನಾನವನ್ನು ನಿತ್ಯ ಮಾಡೋ ಹಾಗಿಲ್ಲ. ಎಲ್ಲಾ ಕಾಲದಲ್ಲೂ ಸಮುದ್ರ ಮುಟ್ಟಬಾರದು ಶಾಸ್ತ್ರ ಹೇಳುತ್ತದೆ. ಪರ್ವಕಾಲದಲ್ಲಿ ಮಾತ್ರ ಸಮುದ್ರ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ
ಅಥವಾ ಗ್ರಹಣದ ಕಾಲ, ಸಂಕ್ರಮಣದ ಕಾಲ, ಇಂತಹ ಕಾಲ ಇರ್ತದೆ ಕೆಲವು. ಅಂತ ಕಾಲದಲ್ಲಿ, ಪರ್ವಕಾಲದಲ್ಲಿ ಮಾತ್ರ ಮುಟ್ಟಬೇಕು. ಹಾಗಾದ್ರೆ ಮತ್ತೆ ಸ್ನಾನ ಹೇಗೆ ಮಾಡೋದು? ಅದಕ್ಕೆ ಏನ್ ಮಾಡಬೇಕು? ಪದೇ ವಿಪ್ರಸ್ಯ ದಕ್ಷಿಣೆ. ಒಂದು ಸರ್ತಿ ವಿಪ್ರರ ಪಾದವನ್ನು ತೊಳೆದು ಆ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡ್ಬಿಟ್ರು ಅಂತಾದ್ರೆ ಅದು 3 ಲೋಕದ ತೀರ್ಥ ಸ್ನಾನ ಮಾಡಿದ ಪುಣ್ಯ ಇದೆ ಅಂತ ಹೇಳ್ತಾರೆ. ಅಷ್ಟು ಸನ್ನಿಧಾನ ಇರ್ತದಂತೆ ಬ್ರಾಹ್ಮಣನಲ್ಲಿ. ಅಂತ ಒಬ್ಬ ಸನ್ನಿಧಾನ ಪಾತ್ರನಾದಂತ ಬ್ರಾಹ್ಮಣನ ಕೊರಳಿಗೆ ಹಾವು ಹಾಕಿದ್ದೀನಿ, ಸತ್ತ ಹಾವು ಅಂದ್ರೆ ಇದು ಬ್ರಾಹ್ಮಣನಿಗೆ ಮಾಡಿದ ಅವಮಾನ ಅಲ್ಲ, ಹೊರತಾಗಿ ಆ ಬ್ರಾಹ್ಮಣನ ಒಳಗಿರುವ ಎಲ್ಲ ದೇವತೆಗಳಿಗೆ ಮಾಡಿದ ಅವಮಾನ ಇದು ಅಂತ ಅವನಿಗೆ ಪ್ರಾಯಶ್ಚಿತ್ತ ಆಗ್ತಾ ಇದೆ. ಎಂಥ ಕೆಲಸ ಮಾಡಿದೆ ಅಂತ ಇಷ್ಟು ಅಂದುಕೊಡುತ್ತಿದ್ದಾನೆ. ಈ ಪ್ರಾಯಶ್ಚಿತ್ತ ಬೇಕು. ಪ್ರಾಯಶ್ಚಿತ್ತ ಬಂತು ಅಂದ್ರೆ ದೇವರ ಅನುಗ್ರಹ ಮಾಡಿಬಿಡುತ್ತಾನಂತೆ. ಪರಮಾತ್ಮ ನಮ್ಮ ಪಾಪವನ್ನ ತೊಳೆದು ಬಿಡುತ್ತಾನಂತೆ. ಮನಸ್ಸಿನಿಂದ ಬರಬೇಕು. ಸುಮ್ಮನೇನು ಯಾರೋ ನೋಡ್ತಿದ್ದಾರೆ ಅಂತ ಸುಮ್ಮನೆ ಅವರಿಗೋಸ್ಕರ ಹೇಳೋದಲ್ಲ. ಪ್ರಾಯಶ್ಚಿತ್ತ ನಮ್ಮ ಮನಸ್ಸಿಂದ ಬರಬೇಕು. ಹಾಗಿರ್ಬೇಕಂತೆ. ಈ ಪ್ರಾಯಶ್ಚಿತ್ತಕ್ಕೆ ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು ಒಂದು ಕತೆ ಹೇಳ್ತಿದ್ರು ನಮಗೆ. ಅವ್ರು ಹೇಳೋರು ಯಾವಾಗಲೂ, ಒಬ್ಬ ಬ್ರಾಹ್ಮಣ ಇದ್ದನಂತೆ. ಕಾಲೇ ಸಂಧ್ಯಾಂ ಸಮಾಚರೇತು ಅಂತ ಕಾಲ ಕಾಲಕ್ಕೆ ಸಂಧ್ಯಾ ವಂದನೆ ಮಾಡುತ್ತಿದ್ದಂತೆ. ಸಾಯಂಕಾಲ ಆದ್ರೆ ಸಹ ಕರೆಕ್ಟ್ ಸಮಯಕ್ಕೆ ಸಂಧ್ಯಾ ವಂದನೆ. ಒಂದು ದಿವಸ ಬ್ರಾಹ್ಮಣ ಎಲ್ಲೋ ಏನೋ ಶ್ರಾದ್ದದ ಊಟಕ್ಕೆ ಹೋಗಿದ್ದ, ಒಂದು 4 ವಡೆ ಜಾಸ್ತಿ ತಿಂದ್ಬಿಟ್ಟ. ಅದು ಮೊಪ್ಪು ಒಂದು ಸ್ವಲ್ಪ ಉದ್ದು ಅನ್ನೋದೇ ಸ್ವಲ್ಪ ಮೊಪ್ಪು ಇರ್ತದೆ. ಅದಕ್ಕೆ ಏನಾಗಿಬಿಡ್ತು, ಸ್ವಲ್ಪ ನಿದ್ದೆ ಜಾಸ್ತಿ ಬಂದ್ಬಿಡುತ್ತಂತೆ. ಮಂಪರು ಜಾಸ್ತಿ ಆಯ್ತು, ನಿದ್ದೆ ಮಾಡಿಬಿಟ್ಟ. ಸಾಯಂಕಾಲ ಸಂಧ್ಯಾಕಾಲ ಬಂದರೂ ಕೂಡ ಎಚ್ಚರಿಕೆ ಆಗಲಿಲ್ಲ, ನಿದ್ದೆ ಮಾಡಿಬಿಟ್ಟ. ಅವನು ನಿದ್ದೆ ಮಾಡುವಾಗ ಕಲಿ ಬಂದಂತಲ್ಲಿ. ಕಲಿ ಬಂದು ಆ ಬ್ರಾಹ್ಮಣನಲ್ಲಿ ಎಬ್ಬಿಸಿದ್ನಂತೆ. ಹೇಳೋ ಬ್ರಾಹ್ಮಣ ಅಂತ ಎಬ್ಬಿಸಿ, ಸಂಧ್ಯಾಕಾಲ ನೀರು ಹೋಗ್ತಾ ಇದೆಯೋ, ಬೇಗ ಸಂಧ್ಯಾ ವಂದನೆ ಮಾಡಿ ಹೋಗು ಅಂತ ಎಬ್ಬಿಸಿ ಕಳಿಸಿದ್ನಂತೆ. ಸಂಧ್ಯಾಕಾಲ ಅವನಿಗೆ ಕೂಡಲೇ ಓಡಿ ಪಟ ಸಂಧ್ಯಾ ವಂದನೆ ಮಾಡಿದ, ಮುಗಿಸಿದ, ಎಲ್ಲ ಆಯ್ತು. ಆಮೇಲೆ ಗೊತ್ತಾಯ್ತು, ಅಲ್ಲ ನನ್ನನ್ನು ಎಬ್ಬಿಸಿದ್ದು ಕಲಿ ಎಬ್ಬಿಸಿದ್ದಲ್ವಾ, ಕಲಿ ಸಂಧ್ಯಾ ವಂದನೆ ಮಾಡಬೇಡ ಅಂತ ಪ್ರೇರಣೆ ಮಾಡಬೇಕು, ನನಗೆ ಅವನೇ ಎಬ್ಬಿಸಿ ಸಂಧ್ಯಾ ವಂದನೆ ಮಾಡುವಂತ ಕಳಿಸಿದ್ದಾನಲ್ಲ, ಏನಿದು ಆಶ್ಚರ್ಯ ಅಂತ ಎಲ್ಲಿದ್ದಾನೆ ಕಲಿ ಮತ್ತೆ ಹುಡುಕೊಂಡು ಹೋದ್ನಂತೆ. ಅಲ್ಲೇ ಇದ್ದ, ಪಕ್ಕದಲ್ಲೇ ಇದ್ದ. ಆಮೇಲೆ ಕೇಳ್ದ ಅವನ್ನ, ಯಾಕೋ ನೀ ನನ್ನನ್ನು ಎಬ್ಬಿಸಿ ಸಂಧ್ಯಾ ವಂದನೆ ಮಾಡುವಂತ ಸತ್ಕರ್ಮ ಪ್ರೇರಣೆ ಮಾಡಿದ್ಯಲ್ಲ, ಯಾಕೆ ಅಂತ ಕೇಳಿದ್ರೆ ಆಗ ಕಲಿ ಹೇಳಿದ್ದಂತೆ, ಅಯ್ಯೋ ನಾನೇನು ಸತ್ಕರ್ಮಕ್ಕೆ ಪ್ರೇರಣೆ ಮಾಡಿಲ್ಲ, ನಿನಗೆ ಸಮಯ ಮೀರಿ ಹೋಗಿತ್ತು, ಆವಾಗ ಎಬ್ಬಿಸಿದೆ ಅಂತ ಆದ್ರೆ ಅಯ್ಯೋ ಸಮಯ ಮೀರಿದೆಯಲ್ಲ ಅಂತ ಅನ್ಕೊಂಡು ನೀನು ಏನ್ ಮಾಡ್ತೀಯ, ಅವಸರದಲ್ಲಿ ಸಂಧ್ಯಾ ವಂದನೆ ಮಾಡಿ ಮಂತ್ರಗಳನ್ನು ಯದ್ವಾ ತದ್ವಾ ಹೇಳಿ ಅದು ಸರಿಯಾದ ಪುಣ್ಯ ಬರದೇ ಇರುವಂತೆ ಮಾಡ್ಕೊಳ್ತಿ. ಆವಾಗ ನಿನ್ನ ಒಳಗೆ ನಾನು ಪ್ರವೇಶ ಮಾಡಬಹುದು, ಅದಕ್ಕೋಸ್ಕರ ಎಬ್ಬಿಸಿದೆ. ಅಕಸ್ಮಾತ್ ನಾನೇನಾದ್ರೂ ಎಬ್ಬಿಸ್ತಿಲ್ಲ ಅಂದ್ರೆ ಕೊನೆಗೆ ಏನ್ ಮಾಡ್ತೀರಿ ನೀವು, ಲೇಟ್ ಆಗಿ ಎದ್ದು ಆಮೇಲೆ ಟೈಮ್ ನೋಡ್ತೀರಿ, ಸಂಧ್ಯಾ ವಂದನೆ ಮಾಡ್ಲಿಕ್ಕಾಗಲಿಲ್ಲ ಅಂದಾಗ ದೇವ್ರ ಮುಂದೆ ಕೂತ್ಕೊಂಡು ಒಂದ್ಸರ್ತಿ ಶ್ರೀಹರಿ ನನ್ನಿಂದ ತಪ್ಪಾಯ್ತೋ ಭಗವಂತ ಕ್ಷಮಾ ಮಾಡೋ ನನ್ನನ್ನ ಅಂತ ಪ್ರಾಯಶ್ಚಿತ್ತದಿಂದ ದೇವರನ್ನು ಕೇಳ್ಕೊಂಡ್ಬಿಡ್ತೀರಿ, ನಿಮ್ ಪಾಪ ಎಲ್ಲ ಪರಿಹಾರ ಆಗುತ್ತೆ, ನನಗೆ ಪ್ರವೇಶ ಆಗೋದಿಲ್ಲ ಅಂತ ನಾನು ಪ್ರವೇಶ ಮಾಡಿ ಅದಕ್ಕೋಸ್ಕರ ನಿನ್ನ ನೇಮಿಸಿದೆ ಅಂತ. ಈ ರೀತಿ ಅಂದ್ರೆ ಪ್ರಾಯಶ್ಚಿತ್ತ ಆಯಿತು ಅಂತಾದ್ರೆ, ಮನಸ್ಸಿನಿಂದ ಪ್ರಾಯಶ್ಚಿತ್ತ ಬಂತು ಅಂತಾದ್ರೆ ಆಗ ಭಗವಂತನೇ ಅನುಗ್ರಹ ಮಾಡ್ತಾನೆ, ಕಲಿ ಪ್ರವೇಶ ಆಗೋದಿಲ್ಲ ಅಂತ. ಹಾಗೆ ಪರೀಕ್ಷಿತನಿಗಾಯ್ತು. ಆ ಪರೀಕ್ಷಿತನಿಗೆ ಆಗ್ತಾ ಇದ್ದಂತೇನೆ ಮನೆಗೆ ಹೋಗ್ತಾನೆ. ಅಷ್ಟರಲ್ಲಿ ಶಮೀಕ ಮಹರ್ಷಿಗಳ ಮಕ್ಕಳು ಶೃಂಗಿ ಅಂತ ಅವ್ರು ಬಂದ್ರು, ನೋಡಿದ್ರು ಅವ್ರ ಅಪ್ಪನ ಕೊರಳಲ್ಲಿ ಸತ್ತ ಹಾವು ಹಾಕಿದ್ರು. ಯಾರು ಹಾಕಿದ್ದಾನೋ ಅವನು 7 ದಿವಸಕ್ಕೆ ತಕ್ಷಕ ಅನ್ನುವ ಸರ್ಪ ಕಚ್ಚಿ ಸಾಯಿಲಿ ಅಂತ ಶಾಪ ಹಾಕಿದ. ನೋಡಿ, ಬೇರೆ ಯಾವುದೋ ಸರ್ಪ ಹೇಳ್ಬೋದಿತ್ತು, ಆ ಬಾಯಲ್ಲಿ ಶಾಪ ಬರಬೇಕಾದ್ರೆ ಹೇಗಿದೆ ಗೊತ್ತಾ? ಯಾಕೆ ಅಂದ್ರೆ ತಕ್ಷಕ ಅಂತ ಹೇಳಿದ. ತಕ್ಷಕನೇ ಕಚ್ಚಲಿ ಅಂತ ಯಾಕೆ ಹೇಳಬೇಕು? ಬೇರೆ ಯಾವ್ದಾದ್ರು ಹೇಳ್ಬೋದಿತ್ತಲ್ಲ. ಅಂದ್ರೆ ಬೇರೆ ಯಾವ್ದಾದ್ರು ಹೇಳಿದ್ರೆ 7 ದಿವಸದೊಳಗೆ ಅದನ್ನೇ ಕೊಂದು ಬಿಡ್ತಿದ್ರು, ಆ ಹಾವನ್ನೇ ಕೊಂದು ಬಿಡ್ತಿದ್ರು. ತಕ್ಷಕ ಅಂತ ಹೇಳಿದ್ರೆ ಕೊಲ್ಲಿಕ್ಕಾಗಲ್ಲ, ಯಾಕೆ ಅಂದ್ರೆ ಅವನು ಅಮೃತ ಪಾನ ಮಾಡಿಬಿಟ್ಟಿದ್ನಂತೆ, ಸಾವಿಲ್ಲ ಅವನಿಗೆ. ಹಾಗಾಗಿ ಅವನನ್ನೇ ಹೇಳಿದ್ರು. ಅವನ ಬಗ್ಗೆ ಹೇಳಿ ಶಾಪವನ್ನು ಕೊಟ್ಟಾಗ ಆಮೇಲೆ ಶಮೀಕ ಋಷಿಗಳಿಗೆ ಹೇಳ್ತಾರೆ, ನೋಡ್ತಾರೆ ಇಂಥ ಅನರ್ಥ ನಡೆದು ಹೋಗಿದೆ ಅಂತ ಗೊತ್ತಾಗಿ ಕೂಡಲೇ ಹೇಳಿದ್ರಂತೆ, ಎಂಥ ಕೆಲಸ ಮಾಡಿದೆಯೋ, ಆ ರಾಜ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ, ಈಗ ರಾಜನೇ ಸಾಯಿಲಿ ಅಂತ ಶಾಪ ಹಾಕಿದ್ರೆ ಮುಂದೆ ದೇಶದಲ್ಲಿ ಅರಾಜಕತೆ ಮೂಡುತ್ತದೆ, ಆಗ ದೇಶ ರಕ್ಷಣೆ ಮಾಡೋರು ಯಾರು? ಅದರಿಂದ ಏನಾದ್ರೂ ಮಾಡಿ ಈ ವಿಷಯವನ್ನ ರಾಜನಿಗೆ ತಿಳಿಸ್ಬೇಕು, ಅವನೇನಾದ್ರೂ ಪರಿಹಾರ ಮಾಡಿಕೊಳ್ಳಿ ಅಂತ ಶಿಷ್ಯಂದ್ರಿಂದ ಹೇಳಿ ಕಳಿಸಿದ್ರಂತೆ. 7 ದಿವಸಕ್ಕೆ ನಿನಗೆ ತಕ್ಷಕ ಕಚ್ಚಿ ಸಾಯ್ತೇನೆ ನೀನು ಅಂತ ಈ ಶಾಪ ಬಂದಿದೆ ಅಂತ ಹೇಳಿ ಕಳಿಸಿದ್ರೆ ಪರೀಕ್ಷಿತ್ ಮಹಾರಾಜರು ಆ ಶಾಪದ ವಿಷಯವನ್ನು ಕೇಳಿ ಕುಣಿದು ಬಿಟ್ರಂತ. ಒಂದ್ಸತಿ ಸಂತೋಷ ಆಯ್ತು, ನಾನು ಮಾಡಿದ ತಪ್ಪಿಗೆ ಇದೇ ನನಗೆ ಸರಿಯಾದ ಶಿಕ್ಷೆ ಅಂತ ಅನ್ಕೊಂಡು. ಯಾಕೆಂದ್ರೆ ಬ್ರಾಹ್ಮಣರಿಗೆ ಮಾಡಿದ ಅಪಮಾನ, ಎಂಥ ಅಪಮಾನ ಮಾಡಿದ್ದೇನೆ, ಅದರಿಂದ ಸರಿಯಾದ ಶಿಕ್ಷೆ ಆಯ್ತು ನನಗೆ ಅಂತ ಅನ್ಕೊಂಡು. ಸರಿಯಾದ ಶಿಕ್ಷೆ ಆಯ್ತು ಅಂತ ಅನ್ಕೊಂಡು
ಆವತ್ತೇ ಎಲ್ಲ ಇಡೀ ರಾಜ್ಯವನ್ನು ಬಿಟ್ಟು ಗಂಗಾ ತೀರಕ್ಕೆ ಹೋದಂತೆ. ಗಂಗಾ ತೀರಕ್ಕೆ, ಆ ಗಂಗಾ ತೀರಕ್ಕೆ ಹೋಗಿ ಒಂದು ಆನಂದ ತಟಾಕ ಅಂತ ಒಂದು ಸ್ಥಳ, ಆ ಸ್ಥಳದಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡಂತೆ. ದೊಡ್ಡ ಮರ ಇತ್ತು ಹತ್ತಿರದಲ್ಲೇನೆ, ಆ ಆಲದ ಮರ. ಆ ಮರದ ಬುಡದಲ್ಲಿ ಹೋಗಿ ಕೂತ್ಕೊಂಡು ಇಲ್ಲಿ ನಾನು ಪ್ರಾಯೋಪವೇಶಕ್ಕೆ ಅಂದ್ರೆ ಉಪವಾಸ ಕೂತ್ಕೊಳ್ತೇನೆ ಅಂತ ಕೂತ್ಬಿಟ್ಟು 7 ದಿವಸ ಸಾವು ಬರೋ ತನಕಲೂ ಕೂಡ ಉಪವಾಸದಲ್ಲಿ ಇರ್ತೀನಿ, ಏನು ಸ್ವೀಕಾರ ಮಾಡೋದಿಲ್ಲ ಅಂತ ಉಪವಾಸ ಕೂತಂತೆ. ಅವನು ಉಪವಾಸ ಕೂತಾಗ ಇಡೀ ದೇಶದಲ್ಲಿರುವಂತ ಅನೇಕ ಋಷಿಗಳು, ಜ್ಞಾನಿಗಳು, ಪಂಡಿತರು, ಬ್ರಾಹ್ಮಣರು ಎಲ್ಲ ಇವನು ಹುಡುಕೊಂಡು ಬಂದರಂತೆ. ಯಾಕೆಂದ್ರೆ ಪಾಂಡವರ ವಂಶದ ಕುಡಿ ಇವನು. ಇಂಥ ಒಬ್ಬ ವ್ಯಕ್ತಿ ಸಜ್ಜನ ಸಾಯ್ತಾ ಇದ್ದಾನೆ ಅಂತಂದ್ರೆ ಅವನನ್ನು ಏನಾದರೂ ಮಾಡಿ ರಕ್ಷಣೆ ಮಾಡಬೇಕು ಅಂತ ಅನೇಕರು ಹೋದರೆ ಆದರೆ ಎಲ್ಲ ಬಂದವರೆಲ್ಲ ಹೇಳಿದರು, ಪರೀಕ್ಷಿತ್ ನೀನೇನು ಹೆದರಬೇಡ, ಯಾಕೆಂದ್ರೆ ನಿನಗೆ ಸಾವು ಬರುತ್ತದೆ ಅಂತ ನೀನು ಇಲ್ಲಿ ಬಂದು ಕೂತಿದ್ದೀಯಲ್ಲ, ನಾವೆಲ್ಲ ಬ್ರಾಹ್ಮಣರು, ನಮ್ಮಲ್ಲಿ ಮಂತ್ರಶಕ್ತಿ ಇದೆ. ಆ ಮಂತ್ರ ಎಷ್ಟು ಅಂತಂದ್ರೆ ನಿನಗೇನಾದ್ರೂ ಹಾವು ಕಚ್ಚಿದ್ರೆ ಆ ಮಂತ್ರ ಹೇಳಿದ್ರೆ ವಿಷನೇ ಪರಿಹಾರ ಆಗಿಬಿಡುತ್ತದೆ. ಆ ರೀತಿ ಮಂತ್ರಗಳಿದೆ ನಮ್ಮ ಮಂತ್ರ, ನಿನ್ನನ್ನು ನಾವು ಬದುಕಿಸ್ತೇವೆ, ಸಾಯ್ತೇನೆ ಅಂತ ಹೆದರ್ಲಿಕ್ಕೆ ಹೋಗಬೇಡ ಪರೀಕ್ಷಿತ್ ನೀನು ಅಂತ ಹೇಳಿದ್ರೆ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ಎಲ್ಲ ಬ್ರಾಹ್ಮಣರಿಗೆ ಒಂದು ನಮಸ್ಕಾರ ಮಾಡಿ ಆ ಬ್ರಾಹ್ಮಣರಿಗೆಲ್ಲ ಹೇಳಿದಂತೆ, ಸ್ವಾಮಿ ತಾವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷ, ಆದರೆ ಬಂದವರೆಲ್ಲರೂ ಕೂಡ ನನಗೆ ಹೇಳ್ತಿದ್ದೀರಿ ಸಾವು ಬರುತ್ತೆ ಅಂತ ಹೆದರಬೇಡ ಅಂತ. ಖಂಡಿತವಾಗಿಯೂ ಕೂಡ ನನಗೆ ಸಾವು ಬರುತ್ತೆ ಅನ್ನೋ ಹೆದರಿಕೆ ಇಲ್ಲ. ಮತ್ತೇನು, ಒಂದು ಭಯ ಇದೆ ನನಗೆ. ಯಾವ ಭಯ ಅಂದ್ರೆ ಸತ್ತ ಮೇಲೆ ಯಾವ ಲೋಕಕ್ಕೆ ಹೋಗ್ತೇನೆ ಅನ್ನುವ ಭಯ ಇದೆ ಅಷ್ಟೇ. ಸಾವು ಬರುತ್ತೆ ಅನ್ನೋ ಹೆದರಿಕೆ ಇಲ್ಲ ನನಗೇನು. ಆದ್ರೆ ಬಂದವರು ತಾವೆಲ್ಲರೂ ಕೂಡ ಹಾಗೆ ಹೋಗ್ಬೇಡ್ರಿ, ನಾ ತಕ್ಷಕ ಬಂದಾಗ ನೀವೆಲ್ಲ ಇಲ್ಲೇ ಇರಬೇಕು, ಅವನು ಕಚ್ಚಲಿ, ನನಗೆ ಸಾವು ಬರಲಿ, ನನ್ನ ಪ್ರಾಣ ಪಕ್ಷಿ ಅನ್ನೋದು ಹಾರಿ ಹೋಗಲಿ, ಆದರೆ ನನ್ನ ಪ್ರಾಣ ಹೋಗುವಾಗ ನನ್ನನ್ನು ಉಳಿಸಬೇಡ್ರಿ ಯಾರು ಕೂಡ. ಮತ್ತೇನ್ ಮಾಡಬೇಕು ಅಂದ್ರೆ ನೀವೆಲ್ಲ ಸೇರಿಕೊಂಡು ಏಕಕಂಠದಿಂದ ಗಾಯತ ವಿಷ್ಣು ಗಾತಾಹ, ಎಲ್ಲರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ರಿ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇರ್ರಿ. ಆ ಶಬ್ದಗಳು, ದೇವರ ನಾಮಸ್ಮರಣೆ ನನ್ನ ಕಿವಿಗೆ ಬೀಳುತ್ತಿರಬೇಕು. ಅದು ಕಿವಿಗೆ ಬೀಳುತ್ತಾ ಇದ್ದಂತೆ ಅದನ್ನು ಕೇಳ್ತಾ ನನ್ನ ಪ್ರಾಣ ಎನ್ನುವುದು ಹಾರಿ ಹೋಗಬೇಕು. ಆ ರೀತಿಯಲ್ಲಿ ನನ್ನನ್ನು ಕಳಿಸಿಕೊಡಿ ಅಂತ ಕೇಳಿದಂತೆ. ಹೀಗೆ ಕಳಿಸಿಕೊಡಿ ಅಂತ ಕೇಳಿದಾಗ ಆಯ್ತು ಅಂತ ಬ್ರಾಹ್ಮಣರೆಲ್ಲ ಕೂತರು. ನಿಜವಾದ ಸಂಸ್ಕಾರ ಅಂದ್ರೆ ಹಾಗಂತೆ. ಯಾವ ರೀತಿ ಇರಬೇಕು ಅಂತಂದ್ರೆ, ಮಕ್ಕಳಾದವರು ತಂದೆ ತಾಯಿಗಳು ಕೊನೆ ಕಾಲ ಬರ್ತದಲ್ಲ, ಅವ್ರು ಹೋಗ್ತಾರೆ ಅಂದಾಗ ಎಲ್ಲೋ ದೂರದಲ್ಲಿರಬಾರ್ದು, ಮಕ್ಕಳು ಹತ್ತಿರದಲ್ಲೇ ಇರಬೇಕು. ಕೊನೆ ಕಾಲಕ್ಕೆ ಸೇವೆ ಮಾಡಿಕೊಂಡು, ಮಕ್ಕಳು ಸಣ್ಣವಿದ್ದಾಗ ತಂದೆ ತಾಯಿಗಳು ಬಿಟ್ಟು ಹೋಗ್ತಾರೆ ಎಲ್ಲಿಯಾದರೂ ಇಲ್ಲ. ಹಾಗೆ ತಂದೆ ತಾಯಿಗಳಿಗೆ ವಯಸ್ಸಾದಾಗ ಮಕ್ಕಳು ದೊಡ್ಡವಾಗಿರ್ತಾವಲ್ಲ, ಅವು ಬಿಟ್ಟು ಹೋಗಬಾರದಂತೆ, ಎಲ್ಲೆಲ್ಲೂ ಅವು ಜೊತೆಗಿರ್ಬೇಕಂತ. ಜೊತೆಗಿದ್ದು ಅವರ ಜೊತೆಗೆ ಸೇವೆ ಮಾಡಿಕೊಂಡು ಇರಬೇಕು ಅಂತ. ಸೇವೆ ಮಾಡಿಕೊಂಡಿರುವಾಗ ಪ್ರಾಣ ಹೋಗ್ತದಲ್ಲ, ಅದು ಗೊತ್ತಾಗ್ತದಂತೆ. ಆ ಪ್ರಾಣ ಹೋಗೋ ಕಾಲಕ್ಕೆ ಹೆಂಗೆಂಗೋ ಕಳಿಸೋದಲ್ಲ. ಮಕ್ಕಳು ಹುಟ್ಟಿದಾಗ ತಂದೆ ತಾಯಿಗಳು ಎಷ್ಟು ಸ್ವಾಗತ ಮಾಡುತ್ತಾರೆ. ಅಯ್ಯೋ ಇಂಥ ಕೂಸು ಹುಟ್ಟಿತ್ತು ಅಂತ 10 ಜನರಿಗೆ ಹೇಳಿ ಸಂಭ್ರಮ ಪಡೋದೇನು, ನಾಮಕರಣಕ್ಕೆ ಬರ್ರಿ ಅನ್ನೋದೇನು, ಸ್ವೀಟ್ ಹಾಕ್ಸೋದೇನು, ಎಷ್ಟೆಲ್ಲ ಸಂಭ್ರಮ. ಹಾಗೆಯೇ ಆ ತಂದೆ ಅಥವಾ ತಾಯಿ ಹೋಗುವಾಗಲೂ ಕೂಡ ಅವರನ್ನ ಅಷ್ಟೇ ಆನಂದದಿಂದ ಕಳಿಸಿಕೊಡಬೇಕು, ದುಃಖ ಪಡಬಾರದು. ದುಃಖ ಪಡದೇನೆ ಎಲ್ರಿಗೂ ಕೂಡ ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ ಅವರಿಗೆಲ್ಲ ಮೃತ್ಯು ಅನ್ನೋದು ಕಟ್ಟಿಟ್ಟ ಬುತ್ತಿ, ನಾವು ನಿಲ್ಲಿಸ್ಲಿಕ್ಕಾಗಲ್ಲ. ಹೋಗ್ತಾರೆ, ಹಾಗೆ ಕಳಿಸ್ಕೊಡ್ಬೇಕು. ಅದಕ್ಕೇನ್ ಮಾಡಬೇಕು, ಮನೆ ಮುಂಭಾಗದಲ್ಲಿ ಒಂದು ತುಳಸಿ ಕಟ್ಟೆ ಇರಬೇಕಂತ. ಆ ತುಳಸಿ ಕಟ್ಟೆ ಹತ್ತಿರದಲ್ಲೇನೆ ಒಂದು ದರ್ಬೆಯ ಚಾಪೆಯನ್ನು ಹಾರಿಸ್ಬೇಕು, ಅಥವಾ ದರ್ಬೆನೇ ಹಾರಿಸ್ಬೇಕು. ಮಂಚದ ಮೇಲೆ ಮಲಗಿಸಬಾರದು. ಅಲ್ಲಿ ಮಲಗಿಸಿ ಒಂದು ಸಾಳಗ್ರಾಮದ ಶಿಲೆ ಇಟ್ಟು, ಹತ್ತಿರದಲ್ಲಿ ಗಂಗಾ ತಾಲಿ ಇಟ್ಟು, ತುಳಸಿ ನೆರಳಲ್ಲಿ ಅವರನ್ನು ಮಲಗಿಸ್ಬೇಕಂತೆ. ಆ ರೀತಿ ಮಲಗಿಸಿ ಆಗ ಅವರ ಪ್ರಾಣ ಹೋಗಬೇಕಾದ್ರೆ ಮಗನಾದಂಥ ವ್ಯಕ್ತಿ ಅವರನ್ನು ತೊಡೆ ಮೇಲೆ ಮಲಗಿಸ್ಕೊಳ್ಬೇಕಂತೆ. ತೊಡೆ ಮೇಲೆ ಅಂದ್ರೆ ಏನು, ಆ ಮಗನ ಬಲ ತೊಡೆ ಮೇಲೆ ಮಲಗಿರಬೇಕು, ಬಲಗಿವಿ ಮೇಲ್ ಬಂದಿರಬೇಕು. ಆ ಬಲಗಿವಿಯಲ್ಲಿ ಮಗನಾದವನು ಒಂದಷ್ಟು ವೇದ ಮಂತ್ರ ಕಲ್ತಿರಬೇಕು. ಪೌಮಾನ ಸೂಕ್ತ, ಕರ್ಣ ಸೂಕ್ತ ಅಂತೆಲ್ಲ ಇದೆ. ಆ ಪೌಮಾನ ಸೂಕ್ತದಲ್ಲೆಲ್ಲ ಹೇಳ್ತಾರೆ, ಯದಂತಿ ಯಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಪವಾಮಾನ ವಿತಜ್ಜಾಹಿ ಪವಾಮಾನಸ್ಸೋ ಅದ್ಯನ ಪವಿತ್ರೇಣ ವಿಚರ್ಷಣಿಹಿ. ಇದು ಮೊದಲಾದ ಇಂಥ ಮಂತ್ರಗಳೆಲ್ಲ ಇದೆ. ಆ ಮಂತ್ರಗಳನ್ನೆಲ್ಲ ಹೇಳುವಾಗ ಒಳಗಡೆ ಏನಾಗುತ್ತೆ, ವಾಯುದೇವರು ಇರ್ತಾರೆ, ಅವರ ಸನ್ನಿಧಾನ ಬರ್ತದೆ. ವಾಯುದೇವರ ಸನ್ನಿಧಾನ.
ಆ ಸನ್ನಿಧಾನ ಬಂದಾಗ ವಾಯುದೇವರು ಏನ್ ಮಾಡ್ತಾರೆ ಅಂದ್ರೆ ಒಳಗಿಂದ ಪ್ರಾಣ ಹೋಗಬೇಕಾದ್ರೆ, ಇಲ್ಲ ಅಂದ್ರೆ ಪ್ರಾಣ ಹೋಗೋದು ಹೇಗಿರುತ್ತದೆ ಗೊತ್ತಾ? ಶತವೃಶ್ಚಿಕ ದಷ್ಟಸ್ಯ ಯಾ ಪೀಡ ಸಾನುಭೂಯತೆ ಅಂತ ಹೇಳಿ, 100 ಚೇಳುಗಳು ಏಕಕಾಲದಲ್ಲಿ ದೇಹವನ್ನು ಕುಟಿಕಿದ್ರೆ ಎಷ್ಟು ನೋವು ಆಗ್ತದೆ, ಅಷ್ಟು ನೋವು ದೇಹದಿಂದ ಪ್ರಾಣ ಹೋಗಬೇಕಾದ್ರೆ ಆಗ್ತದೆ. ಅದಕ್ಕೋಸ್ಕರವಾಗಿ ಏನ್ ಮಾಡಬೇಕು? ಅನಾಯಾಸೇನ ಮರಣಂ ಅಂತ ಹೇಳ್ತಾರೆ. ಯಾವ ಆಯಾಸ ಇಲ್ಲದೆ ಮರಣ ಬರಬೇಕು. ಅದಕ್ಕೇನ್ ಮಾಡಬೇಕು ಅಂತಂದ್ರೆ ಈ ರೀತಿ ವಾಯುದೇವರ ಧ್ಯಾನ ಮಾಡಬೇಕು, ಪೌಮಾನ ಕರ್ಣ ಸೂಕ್ತಾದಿಗಳನ್ನು ಹೇಳಬೇಕು. ಅದನ್ನು ಹೇಳಿದಾಗ ಏನಾಗುತ್ತಂತೆ, ಆ ಸಂದರ್ಭದಲ್ಲಿ ವಿಶೇಷವಾಗಿ ವಾಯುದೇವರ ಸನ್ನಿಧಾನ. ವಾಯುದೇವರು ಹೋಗಬೇಕಾದ್ರೆ ಒಳಗೆ, ದೇಹದ ಒಳಗೆ ಬರೀ ಜೀವಾತ್ಮ ಇರೋದಿಲ್ಲ, ಪರಮಾತ್ಮನ ಜೊತೆಗೆ ಜೀವಾತ್ಮ ಇರ್ತಾನಂತೆ. ವಾಯುದೇವರು ಏನ್ ಮಾಡ್ತಾರೆ? ತಮ್ಮ ಬಲಭುಜದಲ್ಲಿ ಪರಮಾತ್ಮನನ್ನ, ಎಡಭುಜದಲ್ಲಿ ಜೀವಾತ್ಮನನ್ನ ಕೂಡಿಸಿಕೊಂಡು ಆ ದೇಹದಿಂದ ಹಾರಿ ಹೋಗ್ತಾರಂತೆ. ಇದು ಪ್ರಾಣವನ್ನ ಕಳಿಸುವಂತ ಬಗೆ ಅಂತ ಹೇಳ್ತಾರೆ. ಈ ರೀತಿ ಕಳಿಸ್ಬೇಕಂತೆ. ಹಾಗಾಗಿ ಆ ಪರೀಕ್ಷಿತ ಹೇಳ್ತಾನೆ, ಬಂದವರು ಯಾರು ಹೋಗಬೇಡ್ರಿ, ನನ್ನನ್ನು ಕಳಿಸುವಾಗ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಬರೀ ದೇವರ ನಾಮ ಕೇಳ್ತಾ ಕೇಳ್ತಾ ನನ್ನ ಪ್ರಾಣ ಹೋಗಬೇಕು, ಹಾಗೆ ನನ್ನನ್ನು ಕಳಿಸಿಕೊಡಿ ಅಂತ ಪ್ರಾರ್ಥನೆ ಮಾಡಿಕೊಂಡಂತೆ. ಆಯ್ತು ಅಂತ ಕೂತ್ಕೊಂಡು ಎಲ್ಲ ಅಲ್ಲೇ ಕೂತಿದ್ದಾರೆ. ಅದೇನು ಅವನ ಯೋಗ ಅನ್ನುವಂತೆ ಅವನ ಜೀವನದಲ್ಲಿ ಅವನನ್ನು ಹುಡುಕೊಂಡು ಶುಕಾಚಾರ್ಯರು ಬಂದ್ರಂತಲ್ಲಿ. ತತ್ರಾಭವತ್ ಭಗವಾನ್ ವ್ಯಾಸಪುತ್ರ ಅಲಕ್ಷ್ಯಲಿಂಗ ನಿಜಲಾಭ ತುಷ್ಟ. ಎಂಥ ಅದ್ಭುತವಾದ ವ್ಯಕ್ತಿತ್ವ ಅವರದ್ದು. ಬರೀ ಒಂದು ಕೌಪಿನ ಹಾಕೊಂಡಿರ್ತಾರಂತೆ. ಇಂಥ ಚಿನ್ಮಯ ರೂಪ ಅವರದ್ದು ಅಂದ್ರೆ ಮೈಯೆಲ್ಲ ಧೂಳಿದೆ, ಮಣ್ಣಿದೆ, ಆದ್ರೂ ಅದರಲ್ಲಿ ಒಂದು ಹೊಳಪು ಬಂತೆ ಅವರು. ಅಂಥ ಕಾಂತಿ ಅವರದ್ದು ಶುಕಾಚಾರ್ಯರದ್ದು. ಎಂಥ ಕಾಂತಿ ಅಂತೀರಿ, ಅವನನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಬಂದ್ರಂತೆ. ಬಂದ್ರು, ಅವ್ರು ಕರೆದ್ರು ಬರುವುದಿಲ್ಲ ಅಷ್ಟು ಸುಲಭವಾಗಿ. ಅವರು ಅಕಸ್ಮಾತ್ ಯಾರನ್ನಾದ್ರೂ ಉದ್ಧಾರ ಮಾಡಬೇಕು ಅಂತ ಅನಿಸಿದ್ರೆ ತಾವೇ ಬಂದ್ಬಿಡ್ತಾರಂತೆ. ಹಾಗೆ ಬರೋರು ಯಾರಾದ್ರೂ ಕೆಲವರು ಇರ್ತಾರೆ, ಆಚಾರ್ಯಗಳಿಗೆಲ್ಲ ಬರಬೇಕು ಅಂದ್ರೆ, ಭಾಗವತ ಹೇಳಬೇಕು ಅಂದ್ರೆ, ಆಚಾರ್ಯ ಬನ್ನಿ, ನಿಮಗೆ ಇಷ್ಟು ದಕ್ಷಿಣೆ ಕೊಡ್ತೀನಿ ಬನ್ನಿ ಅಂತ ಹೇಳ್ತಾರಲ್ವಾ. ಹಾಗೆ ಹೇಳಿದ್ರೆ ಆ ರೀತಿ ಬರೋರು ಬೇರೆ. ಅನುಗ್ರಹ ಮಾಡಬೇಕು ಅಂತ ಬರೋರೇ ಕೆಲವರು ಇರ್ತಾರಂತೆ. ನೀವು ದಕ್ಷಿಣೆ ಕೊಡೋದು ಬೇಡ, ನಿಮ್ದೇನು ಬೇಡ, ನಮಗೆ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದೀನಿ ಅಂತ ಹೇಳೋರು ಇರ್ತಾರಂತೆ. ಹಾಗೆ ಆ ರೀತಿ ಬಂದವರು ಪರೀಕ್ಷಿನ್ ಮಹಾರಾಜರು. ಪರೀಕ್ಷಿನ್ ಮಹಾರಾಜರು ಬಂದು ಭಾಗವತವನ್ನ ಅಂದರೆ ಬಂದು ಕೂತ್ಕೊಂಡ್ರು. ಆಗ ಪರೀಕ್ಷಿತ್ ಕೇಳ್ತಾನೆ, ಸ್ವಾಮಿ ನನ್ನನ್ನು ಉದ್ಧಾರ ಮಾಡಬೇಕು, ಏನಾದರೂ ಮಾಡಿ, ಇನ್ನು 7 ದಿವಸ ನನಗೆ ಟೈಮ್ ಇರೋದು, ಇನ್ನು ಜಾಸ್ತಿ ಇಲ್ಲ, 7 ದಿವಸದಲ್ಲಿ ಕೇಳಲೇಬೇಕಾದ ವಿಷಯವನ್ನು ಹೇಳ್ರಿ ಅಂದ್ರೆ, ಶ್ರೋತವ್ಯಾನಿ ಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಕೇಳಬೇಕಾದ್ದು 1000 ಇದೆ, ಯಾವ್ದು ಹೇಳಬೇಕು? ಆದರೂ ನನ್ನನ್ನು ಉದ್ಧಾರ ಮಾಡುವಂತ ಕಥೆ ಹೇಳಿ, ಕೃಷ್ಣನ ಕಥೆ ಹೇಳಿ ನನಗೆ ಅಂದ್ರೆ. ಆಗ ಪರೀಕ್ಷಿನ್ ಮಹಾರಾಜರಿಗೆ ಶುಕಾಚಾರ್ಯ ಹೇಳಿದರು, ಬರೀ ಕೃಷ್ಣನ ಕಥೆ ಏನೋ, ಕೃಷ್ಣನ ಕಥೆಯನ್ನ ಒಳಗೊಂಡಿರುವಂತಹ ಶ್ರೀಮದ್ ಭಾಗವತವನ್ನೇ ನಿನಗೆ ಹೇಳ್ತೇನೆ, ನಿನ್ನನ್ನು ಉದ್ಧಾರ ಮಾಡುತ್ತೇನೆ ಅಂತ ಸಾಕ್ಷಾತ್ ರುದ್ರಾಂಶ ಸಂಭೂತರಾಗಿರುವಂತ ಶುಕಾಚಾರ್ಯರು ಭಾಗವತವನ್ನು, ಅದು ಎಂಥದ್ದು, ಸಂಸಾರದ ಬಂಧನಗಳನ್ನೆಲ್ಲ ಕಳಚಿ ಹಾಕುವಂತಹ ಅದ್ಭುತವಾಗಿರುವಂತಹ ಶ್ರೀಮದ್ ಭಾಗವತವನ್ನು ಹೇಳುತ್ತೇನೆ ಅಂತ ಭವಮೋಚಕ ಭಾಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೀನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ. ನಮ್ಮ ಕೆಟ್ಟ ಮನಸ್ಸು ಹೋಗಬೇಕು, ಒಳ್ಳೆ ಮನಸ್ಸು ಬರಬೇಕು ಅಂದ್ರೆ ಮನೋಭಿಮಾನಿಗಳಾದ ರುದ್ರದೇವರೇ ಮಾಡಬೇಕು. ಆದ್ರಿಂದ ಭವಮೋಚಕವಾದಂತಹ ಭಾಗವತ ಶಾಸ್ತ್ರವನ್ನ ಅವನೀಶ, ಅವನಿ ಅಂದ್ರೆ ಭೂಮಿ, ಅದರ ಈಶ ಅಂದ್ರೆ ರಾಜ, ಅವನಿಗೆ ಉದ್ಧಾರ ಮಾಡಬೇಕು ಅಂತ ಒಂದು ಶುಕಾಚಾರ್ಯ ಹೇಳುತ್ತಿದ್ದಾರೆ ಭಾಗವತವನ್ನು. ಭಾಗವತ ಗ್ರಂಥದಲ್ಲಿ ಅನೇಕ ಸಂಗತಿಗಳು ಬಂದಿದ್ದಾರೆ. ಪರಮಾತ್ಮನ ಅನೇಕ ಚಿತ್ರ ವಿಚಿತ್ರವಾದಂತಹ ಕಥೆಗಳೆಲ್ಲವೂ ಕೂಡ ಬಂದಿದ್ದಾರೆ. ಅದರಲ್ಲಿ ಭಗವಂತ ಮೊದಲಿಗೆ ಕೇಳಿದ, ಪರೀಕ್ಷಿನ್ ಮಹಾರಾಜರು ಕೇಳಿದರು, ಸ್ವಾಮಿ ಕೊನೆ ಕಾಲ, ಮನುಷ್ಯನಾದವನು ಕೊನೆ ಕಾಲದಲ್ಲಿ ಮಾಡಲೇಬೇಕಾದ ಚಿಂತನೆ ಏನು ಹೇಳ್ರಿ ಅಂತ ಕೇಳಿದ್ರು. ಏನ್ ಮಾಡಬೇಕು ಅಂದಾಗ ಆಗ ಅವನಿಗೆ ಹೇಳಿದ್ರು, ಕೊನೆ ಕಾಲ ಬಂದಾಗ ಪರಮಾತ್ಮನ ವಿರಾಟ್ ಅನ್ನುವಂತಹ ರೂಪದ ಚಿಂತನೆಯನ್ನು ಮಾಡಬೇಕು ಅಂತ. ವಿರಾಟ್ ಅಂತ ಒಂದು ರೂಪ, ವಿರಾಟ್ ರೂಪ ಅದು ಪಾತಾಲಮೇತಸ್ಯ ಹಿ ಪಾದ ಮೂಲಂ ಪಟಂತಿ ಪಾರ್ಶ್ವಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ಯ ಗುಲ್ಭೌ. ಒಂದೊಂದು ಹೇಳುತ್ತಾರೆ. ಸಮಗ್ರ ಬ್ರಹ್ಮಾಂಡ ಏನಿದೆಯಲ್ವಾ,
ಈ ಬ್ರಹ್ಮಾಂಡ ಎನ್ನುವಂತಹದ್ದು ಭಗವಂತನ ದೇಹ ಇದು ಅಂತ. ಆ ಪರಮಾತ್ಮನ ದೇಹದಲ್ಲಿ ಒಂದೊಂದು ಅವಯವಗಳಿರ್ತದಲ್ಲ, ಆ ಒಂದೊಂದು ಅವಯವಗಳಿಂದಲೂ ಕೂಡ ಒಂದೊಂದು ಲೋಕಗಳೆಲ್ಲ ಹುಟ್ಟಿತು ಅಂತ. ಒಂದೊಂದು ಲೋಕ, ಆ ಲೋಕಗಳೆಲ್ಲ ಯಾವ್ಯಾವ್ದು ಎಲ್ಲೆಲ್ಲಿಂದ ಹುಟ್ಟಿತು ಅಂತ ಚಿಂತನೆ ಮಾಡಬೇಕು. ಅದು ವಿಸ್ತಾರವಾಗಿದೆ. ಪಾತಾಳಮೇತಸ್ಯ ಹಿ ಪಾದಮೂಲಂ. ಪರಮಾತ್ಮನ ಅಂಗಾಲಿದೆಯಲ್ವಾ, ಅಂಗಾಲಿನಿಂದ ಪಾತಾಳ ಅನ್ನುವ ಲೋಕ ಹುಟ್ಟಿತಂತೆ. ಮುಂಗಾಲಿನಿಂದ ಆಗಬೇಕಾದ್ರೆ ಮಹಾತಲಂ, ಆಮೇಲೆ ರಸಾತಳ ಲೋಕ, ಆಮೇಲೆ 2 ಗಿಣ್ಣಿರ್ತದಲ್ಲ, ಆ ಕಡೆ ಈ ಕಡೆ ಗಂಟಿರ್ತದೆ ಕಾಲಿಗೆ, ಆ ಗಂಟಿನಿಂದ ಮಹಾತಳ ಲೋಕ ಹುಟ್ಟಿತು ಅಂತ ಚಿಂತನೆ ಮಾಡಬೇಕು. 2 ಮೊಣಕಾಲಿನಿಂದ ವಿತಲ ಸುತಲ ಅನ್ನುವಂತ ಲೋಕ ಹುಟ್ಟಿತು ಅಂತ ಚಿಂತನೆ ಮಾಡಬೇಕು. ಹಾಗೆ ಒಂದೊಂದು ಮೇಲೆ ಬರ್ತಾ ಆ ಸೊಂಟದ ಭಾಗ ಏನಿದೆಯಲ್ವಾ, ಸೊಂಟದ ಭಾಗ ಪರಮಾತ್ಮನ ಸೊಂಟದಿಂದಾಗಿ ಭೂತಲ ಅನ್ನುವಂತಹದ್ದು. ಆಮೇಲೆ ಅಲ್ಲಿಂದ ಅವನು ಹೊಕ್ಕಳು ಪ್ರದೇಶದಿಂದ ಅಂತರಿಕ್ಷ ಲೋಕ ಎನ್ನುವಂತಹದ್ದು, ಆಕಾಶ ಅಂತರಿಕ್ಷ ಲೋಕ ಹುಟ್ಟಿತು ಅಂತ. ಕೊನೆಗೆ ಅವನ ಹಣೆ ಅಂತಂದ್ರೆ ಸತ್ಯಲೋಕ, ಅದರ ಮೇಲೆ ಇರುವಂತಹದ್ದು ವೈಕುಂಠ ಲೋಕ ಅಂತ ಹೀಗೆ ಚಿಂತನೆ ಮಾಡಬೇಕು. ಇದು ವಿಸ್ತಾರವಾಗಿದೆ. ಪುರುಸೂಕ್ತ ಹೇಳೋದು ಇದನ್ನೇ. ಪುರುಸೂಕ್ತದಲ್ಲೂ ಕೂಡ ಇದರ ವ್ಯಾಪ್ತಿಯನ್ನೇ ನಿರೂಪಣೆ ಮಾಡಿದ್ದಾರೆ. ಪರಮಾತ್ಮನ ಇದೆಲ್ಲ ಹೇಗೆ ಹುಟ್ಟಿತು ಅಂತ. ಪರಮಾತ್ಮನ ನಾಭಿಯಿಂದ ಅಂತರಿಕ್ಷ ಲೋಕ, ನಾಭ್ಯ ಆಸೀದಂತರಿಕ್ಷಂ ಶೀರ್ಷ್ಣೋದ್ಯೌ ಸಮವರ್ತತ ಎಲ್ಲ ಹೇಳ್ತಾರೆ. ಹೀಗೆ ಒಂದೊಂದು ಲೋಕ ಹುಟ್ಟಿತ್ತು ಅಂತ. ವಿರಾಟ್ ಪುರುಷ ಅಂತ ಪುರುಷ ಸೂಕ್ತಕ್ಕೆ ಹೆಸರೇನು ಅಂದ್ರೆ ಬರೀ ಪುರುಷ, ವಿರಾಟ್ ಪುರುಷ ಸೂಕ್ತ ಅಂತ. ವಿರಾಟ್ ರೂಪಿ ಪರಮಾತ್ಮನ ವರ್ಣನೆ ಮಾಡೋದ್ರಿಂದ ಅದಕ್ಕೆ ವಿರಾಟ್ ಪುರುಷ ಸೂಕ್ತ ಅಂತ ಕರೀತಾರೆ. ಅಂತ ಒಂದು ಭಗವಂತನ ಮಹಿಮೆಯನ್ನು ಹೇಳುವಂತಹದ್ದು ಎಲ್ಲ. ಆಮೇಲೆ ಇಂದ್ರಾದಯೋ ಬಾಹವ ಆಹುರುಸ್ರಾಹ, ಆಮೇಲೆ ಪರಮಾತ್ಮನ ಒಂದೊಂದು ಅವಯವದಿಂದ ದೇವತೆಗಳು ಹುಟ್ಟಿದ್ರು ಅಂತ ಹೇಳುತ್ತಾರೆ. ಅವನ ಮುಖಗಳಿಂದ ಒಂದೊಂದು ಕಡೆಯಿಂದಲೂ ಕೂಡ ಒಂದೊಂದು ವರ್ಣಾಭಿಮಾನಿ ದೇವತೆಗಳು, ವರ್ಣಗಳು ಅಂತ ವ್ಯವಸ್ಥೆ ಇದೆ, ವರ್ಣ ವ್ಯವಸ್ಥೆ ಅಂತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಅದರಲ್ಲಿ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ. ಎಲ್ಲವೂ ಕೂಡ ಒಬ್ಬೊಬ್ಬರು ಹುಟ್ಟಿದ್ರು ಅಂತ. ಆಮೇಲೆ ಪರಮಾತ್ಮನ ಅವಯವಗಳಿಂದ ಒಬ್ಬೊಬ್ಬ ದೇವತೆಗಳು ಹುಟ್ಟಿದ್ರು ಅಂತ. ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ. ಎಲ್ಲ ಒಂದೊಂದು ಅವಯವಗಳಿಂದ ಹುಟ್ಟಿದ ದೇವತೆಗಳಿವರು ಅಂತ ಇದೇ ಭಾಗವತದಲ್ಲಿ ಹೇಳಿರುವುದು. ಇಷ್ಟನ್ನೆಲ್ಲ ಚಿಂತನೆ ಮಾಡಬೇಕು. ಇದು ಅಂತ್ಯಕಾಲದಲ್ಲಿ ಈ ಏನು ವಿರಾಟ್ ರೂಪ ಇದೆ ಇದನ್ನು ಚಿಂತನೆ ಮಾಡಬೇಕು. ಇಡೀ ಭಗವಂತನ ದೇಹ ಅನ್ನುವಂತಹದ್ದು ಬ್ರಹ್ಮಾಂಡ ಅಂತ ಚಿಂತನೆ ಮಾಡ್ಕೊಂಡು ಇದನ್ನು ಮಾಡಬೇಕಂತ. ಹೀಗೆ ವಿರಾಟ್ ರೂಪದ ಚಿಂತನೆ. ಆಮೇಲೆ ಇಂಥ ಚಿಂತನೆ ಮಾಡುತ್ತಾ ಕೆಲವು ಪ್ರಳಯ ಚಿಂತನೆಗಳನ್ನು ಮಾಡಬೇಕು ಅಂತ ಹೇಳುತ್ತಾರೆ. ನಾನು ಅದನ್ನು ವಿಸ್ತಾರ ಮಾಡ್ಲಿಕ್ಕೆ ಹೋಗೋದಿಲ್ಲ, ತಲೆ ಕೆಡುತ್ತದೆ ಒಂದ್ಸರ್ತಿ. ಆ ರೀತಿ ಪ್ರಳಯ ಬಗ್ಗೆ ಹೇಳುತ್ತಾರೆ, ನಿರೂಪಣೆ ಮಾಡುತ್ತಾರೆ. ಅಂತೂ ಇದನ್ನೆಲ್ಲ ಹೇಳುತ್ತಾ ಹೀಗೀಗೆ ಚಿಂತನೆಗಳನ್ನು ಮಾಡಬೇಕು ಅಂತ ಹೇಳುತ್ತಾ ಕಡೆಗೆ ಅಂತ್ಯಕಾಲದಲ್ಲಿ ಇದನ್ನು ಯಾರು ಚಿಂತನೆ ಮಾಡ್ತಾರೋ ಇನ್ನೇನು ಪ್ರಾಣ ಹೋಗುವಾಗ ಭಗವಂತನ ನಾಮಸ್ಮರಣೆ ಬರ್ತದಂತೆ. ಇದು ಅಂತ್ಯಕಾಲದಲ್ಲಿ ಮಾತ್ರ ಮಾಡೋದಲ್ಲ, ಪ್ರತಿನಿತ್ಯ ಮಾಡಬೇಕಂತೆ. ಕ್ರಿಯಾವಸಾನೆ ಪ್ರಯತ ಸ್ಮರೇತ. ಪ್ರತಿನಿತ್ಯ ಮನುಷ್ಯನಾದವನು ತನ್ನ ಕರ್ಮಾನುಷ್ಠಾನ ಏನಿರುತ್ತೆ ಅದು ಮುಗಿದ ನಂತರ ಈ ಏನು ವಿರಾಟ್ ರೂಪ ಇದೆ ಇದನ್ನು ಚಿಂತನೆ ಮಾಡಬೇಕು. ಇದನ್ನು ಚಿಂತನೆ ಮಾಡಿದ್ರೆ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ನೀವು ನಿರಂತರವಾಗಿ ಚಿಂತನೆ ಮಾಡಿದರೆ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರ್ತದಂತೆ. ಆ ರೀತಿ ಆಗ್ತದೆ. ಹಾಗಾಗಿ ಇದನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಚಿಂತನೆ ಮಾಡುತ್ತಾ ಇದನ್ನೆಲ್ಲ ಹೇಳ್ತಾ ಭಗವಂತ ಆಮೇಲೆ ಆ ಪರೀಕ್ಷಿತ ಕೇಳುತ್ತಾನೆ, ಸ್ವಾಮಿ ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳುವಂತ, ನೀನು ಮಾಡಿದ ಸೃಷ್ಟಿಯ ಬಗ್ಗೆ ನಿರೂಪಣೆ ಮಾಡುವಂತ, ಅಂದ್ರೆ ಅವರ ಒಳಗಿರುವಂತ ವೇದವ್ಯಾಸ ದೇವರು ಅಂತ. ಆ ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳಿ ಎಂದಾಗ ಶುಕಾಚಾರ್ಯ ಸೃಷ್ಟಿ ಬಗ್ಗೆ ಹೇಳುತ್ತಾರೆ. ಭಗವಂತ ಮಾಡಿದ ಸೃಷ್ಟಿ ಹೇಗಿದೆ ಅಂತಂದ್ರೆ, ಮೊದಲು ಈ ಸೃಷ್ಟಿ ಹೇಗೆ ಮಾಡಿದ ಪರಮಾತ್ಮ ಇದನ್ನು ಸೃಷ್ಟಿ ಮಾಡುವಾಗ ಸೂಕ್ಷ್ಮ ರೂಪದಲ್ಲಿ ಒಂದು ಪ್ರಕೃತಿ ಇತ್ತು, ಮೂಲ ಪ್ರಕೃತಿ ಅಂತ ಕರೀತಾರೆ. ಆ ಮೂಲ ಪ್ರಕೃತಿಯನ್ನು ಸುಮ್ಮನೆ ಒಂದ್ಸರ್ತಿ ಕಣ್ಣಾಡಿಸಿದಂತೆ ಭಗವಂತ. ಆ ಕಡೆ ಕಣ್ಣು ಹಾಯಿಸಿದ ಕೂಡಲೇನೆ ಆ ಮೂಲ ಪ್ರಕೃತಿ ಏನಾಯಿತು ಅಂದ್ರೆ, ಈ ಹುಳಿ ಬಂದ ಮೊಸರು ಕಟಕಟ ಅಂತ ಶಬ್ದ ಮಾಡುತ್ತದಲ್ವಾ, ಹಾಗೆ ಅದು ಶಬ್ದ ಮಾಡಲಿಕ್ಕೆ ಶುರು ಮಾಡಿದಂತೆ. ಅದು ಶಬ್ದ ಮಾಡುತ್ತಾ ಇದ್ದಂತೆ ಏನಾಯಿತು, ಆ ಶಬ್ದಕ್ಕೆ ಸರಿಯಾಗಿ ಅದರಿಂದಾಗಿ ಅವ್ಯಕ್ತ ತತ್ವ ಹುಟ್ಟಿತು.
ಸತ್ವ, ರಜಸ್ಸು, ತಮಸ್ಸು ಅಂತ 3 ತತ್ವಗಳು. ಆ ತತ್ವಗಳನ್ನೆಲ್ಲವನ್ನು ಕೂಡ ಸೇರಿಸಿ ಅದನ್ನು ಒಟ್ಟು ಗಟ್ಟಿ ಹಿಂಡಿದ್ರಂತೆ. ಅದರಲ್ಲಿ ಒಂದು ರಸ ಬಂತು, ಅದಕ್ಕೆ ಮಹತ್ತತ್ವ ಅಂತ ಹೆಸರು. ಆ ಮಹತ್ತತ್ವ ಏನಿದೆ ಆ ತತ್ವವನ್ನು ಮತ್ತೆ ಹಿಂಡಿದ್ರು, ಅದರಲ್ಲಿ ಒಂದು ರಸ ಬಂತು, ಅದಕ್ಕೆ ಅಹಂಕಾರ ತತ್ವ ಅಂತ ಹೆಸರು. ಆ ಅಹಂಕಾರ ತತ್ವದಲ್ಲಿ ಮತ್ತೆ ಏನ್ ಮಾಡಿದ್ರು, ಹಿಂಡಿದ್ರು, ಅದರಲ್ಲಿ 3 ತತ್ವಗಳು ಹೊರಗೆ ಬಂತಂತೆ. ವೈಕಾರಿಕ, ತೈಜಸ, ತಾಮಸ ಅಂತ 3 ತತ್ವಗಳು ಬಂತು. 3